ಓಂ ಶಾಂತಿ ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಥಸಪ್ತಮಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಾಶಯಗಳು. ತಾರೀಕು 4 2ನೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 2025ನೇ ಇಸ್ವಿ. ಇವರೇ ಈಗ ನಾನು ಎಲ್ಲಿದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ, ಇಲ್ಲೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೂ ಪುಣ್ಯ ಬರುತ್ತೆ, ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮನೆತನಕ್ಕೆ ವಂಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವರೇ ಇದೊಂದು ಪುಣ್ಯ ಕಾರ್ಯ. ರಥಸಪ್ತಮಿ ಪ್ರತಿ ವರ್ಷ ಸೂರ್ಯ ಭಗವಾನನ ಒಂದು ಜನ್ಮ ಜಯಂತಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಅಂದರೆ ಕತ್ತಲು ಕಷ್ಟಗಳು ನಿವಾರಣೆ ಆಗಿ ಹೊಸ ಬೆಳಕು ಬೇಕಂದರೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ತಪ್ಪದೆ ಇವರೇ ನಿಮಗೆ ಸಿಗುತ್ತೆ ಸಸ್ಪೆನ್ಸ್. ಇವರೇ ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಈಗ ಪ್ರಾರಂಭ ಆಗಿದೆ. ಏನಪ್ಪ ಅಂದರೆ ಈಗ ನಾವು ಎಲ್ಲಿಗೋ ಒಂದು ಕಡೆ ಹೋಗ್ತಾಯಿದ್ದೀವಿ, ಅಲ್ಲಿ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ. ನಾನು ಹಿಂದ್ಗಡೆ ಆಟೋನಲ್ಲಿ ಕೂತಿದ್ದೀನಿ, ಮುಂದ್ಗಡೆ ಕೋಲಾರ ಜಿಲ್ಲೆ ನಾರಾಯಣ ರೆಡ್ಡಿ ಇದ್ದಾರೆ ಎಮ್ಮ. ಆಮೇಲೆ ಆಟೋ ಓಡಿಸ್ತಾ ಇರೋದು ಸುರೇಶು, ಕೆಂಗೇರಿ, ಬೆಂಗಳೂರು ಅಂದರೆ ಚಲ್ಗಟ್ಟ. ನನ್ನ ಪಕ್ಕದಲ್ಲಿ ನಾಗರಾಜ್ ಇದ್ದಾರೆ, ಅವ್ರ ಮಿಸ್ಸಸ್ ಇದ್ದಾರೆ ಗೌರಿಬಿದನೂರು. ನಾಗರಾಜ ಅವ್ರ ಮಿಸ್ಸಸ್ಸು ಗೌರಿಬಿದನೂರು. ನಾಗರಾಜು ಬಂದು ನಮ್ಮ ಆನ್ಲೈನ್ ಕ್ಲಾಸಲ್ಲಿ 3 ಬ್ಯಾಚಿಗೆ ಪಾಠ ಮಾಡ್ತಾರೆ, ಗುರುಗಳು ಹಾಗೆ ವಿದ್ಯಾರ್ಥಿ ಕೂಡ ಹೌದು. 3 ಬ್ಯಾಚ್ಗೆ ಪಾಠ ಮಾಡ್ತಾರೆ ನಾಗರಾಜು ನನ್ನ ಪಕ್ಕದಲ್ಲಿದ್ದಾರಲ್ಲ ಅವರು. ಈಗ ಮುಂದೆ ಇರೋರು ಆಟೋ ಓಡಿಸ್ತಾ ಇರೋರು ಸುರೇಶು, ಕೆಂಗೇರಿ. ಅವ್ರ ಪಕ್ಕದಲ್ಲಿ ಕೂತಿರೋರು ನಾರಾಯಣ ರೆಡ್ಡಿ, ಕೋಲಾರ ಜಿಲ್ಲೆ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅವರೇ ನಾಗರಾಜು, ಗೌರಿಬಿದನೂರು. ಅವ್ರ ಪಕ್ಕದಲ್ಲಿ ಅವ್ರ ಮಿಸ್ಸಸ್ ಇದ್ದಾರೆ. ಗೊತ್ತಾಯ್ತಲ್ಲ. ನಾವೆಲ್ಲ ಹೀಗೆ ಎಲ್ಲಪ್ಪ ಹೊರಟಿದ್ದೀವಿ ಅಂದರೆ, ಈ ದಿನ ರಥಸಪ್ತಮಿ ಅಂದರೆ 4ನೇ ತಾರೀಕು 2ನೇ ತಿಂಗಳು 2025ನೇ ಇಸ್ವಿ. ನೋಡ್ರಿ, ಕಾಡಲ್ಲಿ ನಾವು ಹೋಗ್ತಾಯಿದ್ದೀವಿ. ಎಲ್ಲಿ? ಕಾಡು. ಇದೊಂದು ಕಾಡು. ಈ ಕಾಡಲ್ಲಿ ಹೊರಟಿದ್ದೀವಿ. ಈ ಕಾಡು ಎಲ್ಲಪ್ಪ ಇದೆ ಅಂದರೆ ಬೆಂಗಳೂರಿಂದ ಆಚೆ ತುಮಕೂರಿಂದ ಕುಣಿಗಲ್ ಕಡೆ, ಅಲ್ಲಿಂದ ಹುಲಿಯೂರು ಗೊತ್ತಲ್ಲ, ಹುಲಿ ಊರು. ಆಮೇಲೆ ಮಾಗಡಿ ಕೆಂಪೇಗೌಡ ಜನ್ಮಸ್ಥಳ, ಅವ್ರ ಕೋಟೆ, ಅವ್ರ ನಾಡು. ಮಾಗಡಿ ನಾಡು, ಕೆಂಪೇಗೌಡರ ನಾಡು. ಗೊತ್ತಾಯ್ತಲ್ಲ. ಆ ನಾಡಲ್ಲಿ ಈಗ ನೀವು ಇದ್ದೀವಿ, ಆ ಜಿಲ್ಲೆಯಲ್ಲಿ ನಾವಿದ್ದೀವಿ. ಈಗ ಕಾಡು, ಮೇಡು, ಬೆಟ್ಟ, ಗುಡ್ಡ, ಇನ್ನೊಂದು ಮತ್ತೊಂದು ಅಲ್ಲಿ ನಾವು ಹೊರಟಿದ್ದೀವಿ. ನೀವು ನೋಡ್ಬೋದು ಸುತ್ತಲೂ ಬರೀ ಮರಗಳು, ಬೆಟ್ಟಗಳು, ಮುಳ್ಳು ಗಿಡಗಳು, ಇನ್ನೊಂದು ಮತ್ತೊಂದು ಕಲ್ಲುಗಳು, ಬಂಡೆಗಳೆಲ್ಲ ಇರುತ್ತೆ. ನೋಡ್ತಾ ಇದ್ರಲ್ಲ, ಈ ಪ್ರಯಾಣ ನೀವು ನೋಡ್ರಿ, ಲಾಸ್ಟ್ವರೆಗೂ ನೋಡ್ರಿ, ನಿಮಗೆ ಲಾಸ್ಟಲ್ಲಿ ಸಸ್ಪೆನ್ಸ್ ಸಿಗುತ್ತೆ. ಗೊತ್ತಾಯ್ತಲ್ಲ. ಇವರೇ ನನ್ನ ಹಿಂದೆ ನೋಡಿ, ಅವರು ನಾಗರಾಜ್, ಇವರು ಅವ್ರ ಮಿಸ್ಸಸ್ ಆ ಕಡೆ ಇದ್ದಾರೆ, ಅವರು ಗೌರಿಬಿದನೂರು. ಈ ನಾಗರಾಜ್ ಬಂದು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲದ ಗುರುಗಳವರು, ನನ್ನ ಪಕ್ಕದಲ್ಲಿ ಕೂತಿರೋರು. ಗೊತ್ತಾಯ್ತಲ್ಲ. ಓಕೆ, ಇಲ್ಲಿ ನೀವು ನೋಡ್ಬೋದು. ಈಗ ಏನಪ್ಪ ಇದೆ, ಬೆಟ್ಟಗಳು ಗುಟ್ಟುಗಳು ಇದೆ. ಮೇಲೆ ಆಕಾಶದಲ್ಲಿ ಏನೋ ಒಂದು ಸರ್ಪದ ಥರ ಹೋಗ್ತಾ ಇದೆ. ಅಲ್ಲಿ ಏನೋ ಆಕಾಶದಲ್ಲಿ ಸರ್ಪದ ಥರ ಹೋಗ್ತಾ ಇದೆ, ನೀವು ನೋಡ್ಬೋದು. ರಾಕೆಟ್ ಅಂತ ನೀವು ಕರಿತೀರ ಅಲ್ವಾ, ರಾಕೆಟ್ ಮಾರ್ಕ್ ಅಂತ ಕರಿತೀರ. ಆದರೆ ಆಕಾಶವು ನಮಗೆ ಸ್ಪಂದಿಸಬೇಕು, ಗ್ರಹ ತಾರೆ ನಕ್ಷತ್ರಗಳು ನಮಗೆ ಸ್ಪಂದಿಸಬೇಕು. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರಕೃತಿ ನಮಗೆ ಶುಭ ಸೂಚನೆಗಳನ್ನು ಕೊಡುತ್ತೆ, ಸಿದ್ಧಿಗಳನ್ನು ಕೊಡುತ್ತೆ. ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳು ಅಂತಾರೆ. ಅದೇ ರೀತಿ ನಿಮಗೆ ಇವಾಗ ನಾನು ಯಂತ್ರ ತಂತ್ರ ಮಂತ್ರ ಒಂದು ಸಿದ್ಧಿ, ಇದೊಂದು ಬಹಳ ಅದ್ಭುತವಾದದ್ದು. ಪ್ರತಿ ವರ್ಷ ರಥಸಪ್ತಮಿ ದಿನ ನಾನು ಏನಾದರೂ ಒಂದು ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗಬೇಕಂತ ಆಸೆ ಪಡ್ತೀನಿ. ಅಥವಾ ಏನಾದರೂ ಒಂದು ಉದ್ಘಾಟನೆ ಸಮಾರಂಭ ಅಥವಾ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕ್ತೀನಿ. ಮುಂದಿನ ನನ್ನ ಪ್ರಾಜೆಕ್ಟ್ ವರ್ಕ್ಗಳಿಗೆ ಕೈ ಹಾಕ್ತೀನಿ. ಯಾವ ದಿನ? ರಥಸಪ್ತಮಿ. ಯಾವಾಗ ಬರುತ್ತೆ? ಪ್ರತಿ ವರ್ಷ ಮಾಘ ಮಾಸದಲ್ಲದು ಸಪ್ತಮಿಗೆ ಬರುತ್ತೆ. ಗೊತ್ತಾಯ್ತಲ್ಲ. ಅನಂತರ ಅಮಾವಾಸ್ಯೆಗೆ ಶಿವರಾತ್ರಿ ಇರುತ್ತೆ. ಗೊತ್ತಾಯ್ತಲ್ಲ. ಸಾಮಾನ್ಯ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಓಕೆನಾ. ರಥಸಪ್ತಮಿ ಅಂದರೆ ಸೂರ್ಯ ಭಗವಾನ್ ಜನ್ಮ ಜಯಂತಿ. ಸಾಮಾನ್ಯವಾಗಿ ಇದು ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಜಾತ್ರೆನೇ ಮಾಡ್ತಾರೆ. ಭಾರಿ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಓಕೆ, ಅದೊಂದು ನೆಕ್ಸ್ಟ್ ಪಾರ್ಟ್ ಬೇಕಾದರೆ ನಾನು ಮಾಡ್ತೀನಿ. ಶ್ರೀರಂಗಪಟ್ಟಣದ ಒಂದಷ್ಟು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲಿಂದ ತೋರಿಸ್ಲಿಕ್ಕೆ. ಸದ್ಯಕ್ಕೆ ಇವತ್ತು ಬೆಳಗ್ಗೆ ನಾವು 7 ಗಂಟೆಗೆ ರೆಡಿ ಆದ್ವಿ. 7 ಗಂಟೆಗೆ ಬೆಂಗಳೂರು ಬಿಟ್ವಿ. 7 ಗಂಟೆಗೆ ಶ್ರೀನಿವಾಸಪುರ ಓಂಕಾರೇಶ್ವರ ದೇವಸ್ಥಾನ ಅಥವಾ ಕೆಂಗೇರಿ ಇಲ್ಲಿಂದ ನಾವು ಬಿಟ್ಟಿದ್ದೀವಿ. ಈಗ ಹೊರಟಿರೋದು ಎಲ್ಗಪ್ಪ ಅಂದರೆ ಹುಲಿಯೂರು, ಮಾಗಡಿ, ಕುಣಿಗಲ್ಲು, ತುಮಕೂರು ಜಿಲ್ಲೆ. ಅಲ್ಲಿ ದೊಡ್ಡೇಗೌಡನ ಪಾಳ್ಯ, ಯಾವುದು ದೊಡ್ಡೇಗೌಡನ ಪಾಳ್ಯ ಇರುತ್ತೆ ಹುಲಿಯೂರು ಹತ್ರ.
ದೊಡ್ಡೇಗೌಡನ ಪಾಳ್ಯ ಇರುತ್ತೆ ಹುಲಿಯೂರ ಹತ್ರ. ಅಲ್ಲಿ ಏನಪ್ಪ ಅಂದರೆ ದೊಡ್ಡೇಗೌಡನ ಪಾಳ್ಯದಲ್ಲಿ ಒಂದು ತೋಟದಲ್ಲಿ 4 ಜನ ಅಣ್ಣ ತಮ್ಮಂದರು ಇರ್ತಾರೆ. ಅವರು ದೊಡ್ಡೇಗೌಡನ ಪಾಳ್ಯದಲ್ಲಿ 4 ಜನ ಅಣ್ಣ ತಮ್ಮಂದರು. ಅವ್ರದ್ದು ತೋಟ ಇದೆ. 4 ಮಂದಿ ಮಕ್ಕಳು 4 ಭಾಗಗಳನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದನ್ನು ನೀವು ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಸಸ್ಪೆನ್ಸಾಗಿ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಮೊದಲು ನಾನು ನಿಮ್ಗೊಂದು ವಿವರಣೆ ಕೊಡ್ತೀನಿ. ನಾನು ಹಿಂದೆ ಕೆ ಆರ್ ಪುರಮಲ್ಲಿ ಇರೋವಾಗ ಅಂದರೆ 2009ನೇ ಇಸ್ವಿ 10ನೇ ಇಸ್ವಿಯಲ್ಲಿ ಕೆ ಆರ್ ಪುರಮಲ್ಲಿ ನಾನು ರಥಸಪ್ತಮಿ ದಿನ ಅಂದರೆ 2012 ಅಂತ ಇಟ್ಕೊಳ್ಳಿ. ರಥಸಪ್ತಮಿ ದಿನ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ವೈಜ್ಞಾನಿಕ ಆಧ್ಯಾತ್ಮಿಕ ಸಂಶೋಧನಾ ಕೇಂದ್ರ ಅಂತ ಅವತ್ತು ಸ್ಥಾಪನೆ ಮಾಡಿದೆ. ಅಂದರೆ ಸಂಶೋಧನಾ ಕೇಂದ್ರ. ಅನಂತರ ಅದು ಸಾಕಷ್ಟು ನಾನು ಸಂಶೋಧನೆ ಮಾಡಿದೆ. ಸಾಕಷ್ಟು ಲ್ಯಾಬ್ಗಳು ಅಂದರೆ ಪ್ರಯೋಗಶಾಲೆಗಳು, ಹಾಗೆ ಮೆಡಿಕಲ್ದು, ಹಾಗೆ ಹಾಸ್ಪಿಟ್ಲ್ಗಳು, ಚಿನ್ಮಯ ಹಾಸ್ಪಿಟ್ಲ್ ಇರ್ಬೋದು ಅಥವಾ MS ರಾಮಯ್ಯ ಹಾಸ್ಪಿಟ್ಲ್ ಇರೋದು, ಅಲ್ಲೆಲ್ಲ ಡಾಕ್ಟ್ರುಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಕೆಲವು ರಿಸರ್ಚರ್ಗಳು ಸಂಶೋಧಕರು ಕಾಂಟ್ಯಾಕ್ಟ್ ಮಾಡಿ ನನಗೆ ಬೇಕಾದ ಮಾಹಿತಿ ಪಡ್ಕೊಳ್ತಾಯಿದ್ದೆ. ಇನ್ನೂ ಕೆಲವು ಚಿಕ್ಕ ಚಿಕ್ಕ ಲ್ಯಾಬ್ಗಳು ಅಲ್ಲಿ ಇಲ್ಲಿ, ಹಾಗೆ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣ ಮೈಸೂರಲ್ಲೆಲ್ಲ ಸಂಶೋಧನೆ ಮಾಡಿದ್ದೀನಿ. ನನ್ನದೇ ಆದ ಒಂದು ಸೆಲ್ಫ್ ರಿಸರ್ಚರ್ ಅಂದರೆ ಸ್ವಯಂ ಸಂಶೋಧಕ ಅಂತ. ಅಲ್ಲಿ ಏನೋ ಒಂದು ಪ್ರಾಜೆಕ್ಟ್ ವರ್ಕೆಲ್ಲ ಮಾಡಿದೆ ಬಿಡ್ರಿ. ಆಮೇಲೆ 2017ರಲ್ಲಿ ಅದು ಪ್ರಾಜೆಕ್ಟು ಸಕ್ಸಸ್ಸು ಆಗಿದೆ ಸ್ವಲ್ಪ. ಆದರೆ ಪ್ರಾಜೆಕ್ಟು ಓಪನ್ ಮಾಡಿದೆ. ಅನಂತರ 17ನೇ ಇಸ್ವಿಯಲ್ಲಿ ಸಕ್ಸಸ್ ಆಯಿತು. 2012ರಿಂದ ಹಿಡಿದು 17ನೇ ಇಸ್ವಿಯಲ್ಲಿ. ಅನಂತರ ನಾನು ಇನ್ನೂ ಕೆಲವು ಪ್ರಾಜೆಕ್ಟುಗಳು ಮಾಡಿದೆ. ಏನೇ ಮಾಡಿದ್ರು ರಥಸಪ್ತಮಿ ದಿನ ಸಂಶೋಧನಾ ಕೇಂದ್ರ ಓಪನ್ ಕೆ ಆರ್ ಪುರಮಲ್ಲಿ. ಅನಂತರ ಮುಂದಿನ ವರ್ಷ ಅಂದರೆ 13ನೇ ಇಸ್ವಿನಲ್ಲಿ ಕೋಲಾರ ಜಿಲ್ಲೆ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮದಲ್ಲಿ ಒಂದು ಮಠಕ್ಕೆ ಫೌಂಡೇಶನ್ ಹಾಕ್ತೆ, ಆಶ್ರಮಕ್ಕೆ, ದೇವಸ್ಥಾನಕ್ಕೆ. ಅನಂತರ ಅದು ಕೆಲಸ ನಿಂತೋಯ್ತು. ಹಾಗೆ ಪ್ರತಿ ರಥಸಪ್ತಮಿಗೆ ಏನಾದರೂ ಒಂದು ಕಾರ್ಯ ಅಥವಾ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕನ್ನೋದು ನನ್ನ ಆಸೆ. ಆದರೆ ಈ ವರ್ಷ 2025ನೇ ಇಸ್ವಿ ಅಂದರೆ ಈ ವರ್ಷ ಜಾನ್ವರಿ ತಿಂಗಳು ನನಗೆ 3ನೇ ತಾರೀಕು ಸಂಜೆ ಜನವರಿ ತಿಂಗಳು 2025ನೇ ಇಸ್ವಿ ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ಲ ಈಗ ಸ್ವಾಮೀಜಿಗಳು, ಶ್ರೀ 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 ಶ್ರೀನಿವಾಸ ಸ್ವಾಮೀಜಿ, ಶ್ರೀ ಶಕ್ತಿ ಶನೇಶ್ವರ ಸಂಸ್ಥಾನ ಮಠ, ಉಲ್ಲಾಳ ಉಪನಗರ, ಬೆಂಗಳೂರು. ಇವರು ನನಗೆ ಆಹ್ವಾನ ಕೊಟ್ಟರು. ಇಲ್ಲಿ ಒಂದು ಕಾರ್ಯಕ್ರಮ ನಾನು ನಡೆಸ್ತಾ ಇದ್ದೀನಿ, ನನ್ನ ಸಹಕಾರದೊಂದಿಗೆ ಪೂರ್ಣ ಮಾಡ್ತಾಯಿದ್ದೀನಿ. ಇಲ್ಲಿ ನಾಗಪ್ರತಿಷ್ಠೆ ಕಾರ್ಯಕ್ರಮ, ನೀವು ಬರಬೇಕು ಅಂದರು. ಏನು ನಾಗಪ್ರತಿಷ್ಠೆ ಕಾರ್ಯಕ್ರಮ ಅಂದರೆ ನಾಗದೇವತೆ ವಿಗ್ರಹವನ್ನು ಇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲಪ್ಪ ಅಂದರೆ ದೊಡ್ಡೇಗೌಡನ ಪಾಳ್ಯದಲ್ಲಿ. ಇದೆಲ್ಲಿದೆ? ಹುಲಿಯೂರು ಇದೆಯಲ್ಲ, ಅಲ್ಲಿ ಮಾಗಡಿಯಿಂದ ಆಚೆ ಹುಲಿಯೂರು, ಅಲ್ಲಿ ಮಾತೂರು ಏನೋ ಬರುತ್ತೆ ಅಲ್ಲಿ. ಓಕೆನಾ? ಅಲ್ಲಿ ಈ ಒಂದು ದೊಡ್ಡೇಗೌಡನ ಪಾಳ್ಯದಲ್ಲಿ ಕಾರ್ಯಕ್ರಮ, ಅದನ್ನು ನೀವು ಈಗ ನೋಡ್ಬೋದು. ಎಲ್ಲರೂ ಕಾರ್ಯಕ್ರಮ ಮಾಡಿದವರು ಆಶೀರ್ವಾದ ತಗೊಳ್ತಿದ್ದಾರೆ, ಗೊತ್ತಾಯ್ತಲ್ಲ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ಆಶೀರ್ವಾದ ತಗೊಳ್ತಿದ್ದಾರೆ. ನೀವು ಗುಡಿನೂ ಕೂಡ ನಾವು ತೋರಿಸ್ತೀವಿ, ಗುಡಿ ಹೆಂಗಿದೆ, ಯಾವ ರೀತಿ ಇದೆ ಅಂತ ನಾವು ನಿಮಗೆ ತೋರಿಸ್ತೀರಿ. ಚಿಕ್ಕದಾಗಿ ಒಂದು ವಿಗ್ರಹ ನಾಗದೇವತೆದು ಪ್ರತಿಷ್ಠಾಪನೆ ಆಗಿದೆ. ಆಲ್ರೆಡಿ ನೋಡಿ ಅಲ್ಲಿ ಕಾಣಿಸುತ್ತೆ ಗುಡಿ. ನಾಗ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿ ಬ್ರಾಹ್ಮಣರು, ದಿವ್ಯಶಕ್ತಿ ಬ್ರಾಹ್ಮಣರು ಇದ್ದಾರೆ, ಪುರೋಹಿತರು, ಅವರೆಲ್ಲ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಭಾಗಿಯಾದಂಥವ್ರು ಅಣ್ಣ ತಮ್ಮಂದರು, ಅವರು ಪತ್ನಿಯರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ನಾವು ಈಗ ಮಹಾಮಂಗಳಾರತಿ ಎಲ್ಲ ಆಗಿದೆ, ಹೋಮ ಎಲ್ಲ ಆಗಿದೆ. ಸದ್ಯಕ್ಕೆ ನಾಗರಾಜ ಗೌರಬಿದನೂರು ಇವರು ವೀಡಿಯೋ ಮಾಡ್ತಿದ್ದಾರೆ. ನಾಗರಾಜ ಗೌರಬಿದನೂರು ಇವರೇ ವೀಡಿಯೋ ಮಾಡ್ತಿದ್ದಾರೆ. ಇವರು ನಮ್ಮ ಓಂ ಶ್ರೀ ಶಕ್ತಿ ಮಹಾತ್ಮೆ ಆಧ್ಯಾತ್ಮಿಕ ಸಂಶೋಧನಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ. ಅಲ್ಲಿ ನೋಡಿ ಬಂದೀವು, ಪುರೋಹಿತರು ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಲ್ಲಿ ಗುಡಿ ಇದೆಲ್ಲ, ಆ ಗುಡಿ ಒಳಗೆ ನಾಗದೇವತೆ ಇದೆ. ಓಕೆನಾ? ನಾಗದೇವತೆ ನೀವು ಅಲ್ಲಿ ನೋಡ್ಬೋದು. ಇಲ್ಲೆಲ್ಲ ಅಡುಗೆ ಮಾಡೋದು ಇನ್ನೊಂದು ಮತ್ತೊಂದು ಜನ ಎಲ್ಲ ಇದ್ದಾರೆ. ದೂರದಲ್ಲಿ ಕಾರುಗಳು ಅದು ಇದೆ. ಅಲ್ಲಿ ಇಲ್ಲಿವರೆಗೂ ಬರೋಕ್ಕಾಗಲ್ಲ. ಇದೇ ತೋಟಗಳು. ಇಲ್ಲಿ ಅಣ್ಣ ತಮ್ಮತ್ರ 4 ಜನ, ಅವ್ರದ್ದೆಲ್ಲ ಭಾಗಗಳಿರುತ್ತೆ. ಇಲ್ಲಿ ಇನ್ನೂ ಒಂದು ದೇವರಿದೆ ಆ ಕಡೆ, ಕೆಂಪಮ್ಮ ಅಂತ ಒಬ್ಬ ಹಣ್ಣಂದು ತಮ್ಮಂದು ಅಲ್ಲಿ ಒಂದು ದೇವಸ್ಥಾನ ಇದೆ. ಓಕೆನಾ? ಅಲ್ಲಿ ಒಂದು ಗುಡಿ ಕೂಡ ಇದೆ. ವಿಡಿಯೋ ಕೂಡ ನೀವು ಅದು ಒಂದು ನೋಡ್ಬೋದು. ಇದೊಂದು ಮರ ಇದೆಲ್ಲ, ಈ ಮರ ಇದೆಲ್ಲ ನಿಮಗೆ ಕೆಳಗೆ ಇಲ್ಲಿ ಗುಡಿ ಇರೋದು, ಇದು ನಾಗದೇವತೆ. ಓಕೆನಾ? ನಾಗದೇವತೆ ನೋಡಿ, ಗುಡಿ ಇದೆ, ಚಿಕ್ಕದಾಗಿ ಕಟ್ಟಿದ್ದಾರೆ. ಒಳಗಡೆ ವಿಗ್ರಹ ಇರುತ್ತೆ. ಆ ನಾಗದೇವತೆ ಗುಡಿ ಇದೆಯಲ್ಲ, ಅದರೊಳಗೆ ವಿಗ್ರಹ ಇರುತ್ತೆ. ಹೊಸ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು. ಹೋಮ ಗೀಮ ಎಲ್ಲ ಪುರೋಹಿತರು. ನಾನು ಅತಿಥಿಯಾಗಿ ಗೆಸ್ಟಾಗಿ ಹೋಗಿದ್ದೀನಿ. ಮೇನ್ ಗೆಸ್ಟ್ ಅಂದರೆ ಗೊತ್ತಲ್ಲ, ಚೀಫ್ ಗೆಸ್ಟ್ ಅಂತಾರಲ್ಲಪ್ಪ, ಹಾಗೆ ನನ್ನನ್ನು ಕರೆದಿದ್ದರು ಸ್ವಾಮೀಜಿ.
ಯಾವಾಗ 3ನೇ ತಾರೀಕು ಜಾನ್ವರಿ ತಿಂಗಳಲ್ಲಿ. ಅದಕ್ಕೆ ನಾನು ಅಲ್ಲಿ ಹೋಗಿ ಕೂತಿದ್ದೀನಿ. ಓಕೆನಾ? ಇವರ ಜೀವನದಲ್ಲಿ ಏನಾದರೂ ಪಡ್ಕೋಬೇಕಂದ್ರೆ ಭಗವಂತನ ಆಶೀರ್ವಾದ ನಮಗಿರಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ನೋಡಿ. ಆದರೆ ಭಗವಂತ ಪ್ರತಿ ವರ್ಷ ರಥಸಪ್ತಮಿ ದಿನ ನಾನು ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಳ್ತೀನಿ. ಈ ಬಾರಿ ಏನಪ್ಪ ಮಾಡೋದು ನಾನು ಅಂತಿದ್ದೆ. ಇದಕ್ಕೊಂದು ದೊಡ್ಡ ಕಥೆ ಇದೆ. ನನ್ನ ಸಂಕಲ್ಪ ಸಿದ್ಧಿ ಈ ಪ್ರಾಜೆಕ್ಟ್ ಯಾವ ರೀತಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆದರೆ ಇದಕ್ಕೊಂದು ದೊಡ್ಡ ಕಥೆ ಇದೆ, ಗೊತ್ತಾಯ್ತಲ್ಲ. ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ. ಇದು ಪಾರ್ಟ್ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ನಾಗದೇವತೆ ನೋಡ್ಬೋದು. ಇದೇ ಗರ್ಭಗುಡಿ ಒಳಗೆ ಇರ್ತಕ್ಕಂಥ ವಿಗ್ರಹ ನಾಗದೇವತೆ ಅವರು ಪ್ರತಿಷ್ಠಾಪನೆ ಮಾಡಿರೋದು. ಅದಕ್ಕೆಲ್ಲ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ದಾರೆ. ಓಕೆನಾ? ಈ ಪಾರ್ಟ್ನಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಪಾರ್ಟ್ 2ನ ಇಲ್ಲಿ ಹಾಕ್ತೀನಿ. ಇನ್ನೂ ಒಂದಿದೆ, ಕೆಂಪಮ್ಮ ದೇವಿದು. ಇಲ್ಲೇ ಪಕ್ಕದಲ್ಲಿ ಅವರು ಅಣ್ಣ ತಮ್ಮದ್ರು 4 ಜನ, ಅದರಲ್ಲಿ ಒಬ್ಬರು ಮಾಡಿದ್ದಾರೆ. ಇದು ಮೊದಲನೇ ಅವರು ಅಣ್ಣ ಅನಿಸುತ್ತೆ, ದೊಡ್ಡ ಅಣ್ಣ ಅವ್ರು ಮಾಡಿರೋದು. ಇಲ್ಲಿ ನಾಗ ಪ್ರತಿಷ್ಠೆ. ಇಲ್ಲಿ ಸ್ವಲ್ಪ ದೂರದಲ್ಲಿ ಪಕ್ಕದಲ್ಲೇ ಇವರು ತೋಟಗಳು ಭಾಗಗಳಾಗಿದೆ. ಇವ್ರ ಭಾಗದಲ್ಲಿ ಇವರು ಈ ಗುಡಿ ಮಾಡಿದ್ದಾರೆ. ಇಲ್ಲೊಂದು ಮರ ಇದೆ. ಹಳೆ ಕಾಲದಿಂದನೂ ಇಲ್ಲೇನೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟು ಇಲ್ಲಿಂದ ಮುಂದಕ್ಕೆ ಇನ್ನೊಂದಿದೆ ಪಕ್ಕದಲ್ಲಿ. ಇದರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಂದಿದೆ, ಸ್ವಲ್ಪ ದೂರದಲ್ಲಿ. ಅಲ್ಲಿ ಕೆಂಪಮ್ಮ ದೇವಿದಿದೆ. ಮಾರಮ್ಮ ಅಂತಾರೆ, ಕೆಂಪಮ್ಮ ಅಥವಾ ಮಾರಮ್ಮ ಅಂತ. ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡ, ಗೊತ್ತಾಯ್ತಲ್ಲ. ಈಗ ನೋಡ್ಬೋದು ಗುಡಿ ಒಳಗೆ ಕೂಡ ನಿಮಗೆ ವಿಗ್ರಹ ಕಾಣುತ್ತೆ, ನೋಡ್ಬೋದು. ಕಾಣಿಸ್ತಲ್ಲ, ವಿಗ್ರಹ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎಲ್ಲರೂ ಆಶೀರ್ವಾದ ತಗೊಳ್ತಿದ್ದಾರೆ. ನಾನು ಅಲ್ಲಿ ಆಶೀರ್ವಾದ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ಆದರೆ ನಿಮಗೆ ಇಲ್ಲೇನಪ್ಪ ಅಂದರೆ ಒಂದು ಎಲ್ಲರಿಗೂ ಇಲ್ಲಿ ನಾನು ಈಗ ನಿಮಗೆ ಈ ಒಂದು ವಿಡಿಯೋನ ತೋರಿಸಿದ್ದೀನಿ. ಓಕೆನಾ? ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆ ಶಕ್ತಿ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇವರೇ ಭಾಗ ನೆಕ್ಸ್ಟ್ ಮುಂದಿನ ಭಾಗ ನೋಡಿ. ರಥಸಪ್ತಮಿ ದಿನ ನಿಮಗೆ ನಾಗದೇವತೆ ದರ್ಶನ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿವ್ರೆ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.